नमस्कार. ನಾನೇ ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ನನ್ನ 4 ಮಾತುಗಳನ್ನು ಹೇಳೋಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆ ದೇವಿನ ಎಲ್ಲರೂ ಬೇಡ್ಕೊಳ್ಳೋಣ, ಆದಷ್ಟು ಬೇಗನೆ ನಮ್ಮ ಪೆನ್ಷನನ್ನು ಸೆಟ್ಲ್ ಮಾಡಿ ಕೊಡಮ್ಮ. ಈ ನಾವು ಮಾಡ್ತಕ್ಕಂಥ ಧರಣಿಗಳಿಗೆ ಒಂದು ಹಾದಿ ತೋರಿಸು. ಅಟ್ಲೀಸ್ಟ್ 12ನೇ ತಾರೀಕಾದರೂ ಸರ್ಕಾರ ಏನಾದರೂ ಹೇಳಿದರೆ ವಿಜೃಂಭಣೆಯಿಂದ ಒಂದು ವಿಜಯೋತ್ಸವ ಆದರೂ ನಾವು ಮಾಡ್ಬೋದು ಅಂತ ಕೇಳಿಕೊಂಡು ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಸಾಕಷ್ಟು ವಿಡಿಯೋಗಳು ಬರ್ತಾಯಿದೆ, ನನಗೂ ಸಾಕಷ್ಟು ಫೋನ್ಗಳು ಬರ್ತಾಯಿದೆ, ನಿಮಗೂ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ರೀಸೆಂಟಾಗಿ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ ಕೊಡ್ತೀನಿ ಅಂತ. ಇದಕ್ಕಿಂತ ಮೊದಲು ಮೋದಿಯವರು ಹೇಳಿದ್ದಾರೆ, ಮಾರಾಯ ಯಾರಪ್ಪ ಮಾಡ್ತಾ ಇದ್ದೀರಾ ಇಂಥ ವಿಡಿಯೋ? ಆಗಲೇ ನಮ್ಮ ಪೆನ್ಷನ್ದಾರರು ಪೆನ್ಷನ್ ಬಂದಿಲ್ಲ ಅಂತ ವಿಲಿ ಒದ್ದಾಡ್ತಾ ಇದ್ದಾರೆ. ಮೇಲಿದು ಒಂದು ಯಾವುದೂ ಏನೂ ಆಗಿಲ್ಲ. ಆಗಿದ್ದರೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಿಲ್ಲ. ನಿಮಗೆ ಮೊದಲು ಬಂದು ನಾನು ಹೇಳ್ತಾ ಇದ್ದೆ. ಈಗ ನಾವು ಕಾರ್ಯಕ್ರಮಗಳನ್ನು ಮಾಡಿದ ಪ್ರಕಾರ ನಿಮ್ಮೆಲ್ಲರಿಗೂ ಮುಟ್ಟಿರ್ಬೋದು. 11 ಮತ್ತು 12ನೇ ತಾರೀಕು ಅಕ್ಟೋಬರು ಮಹತ್ವವಾದ ದಿನ ಇದು. ಅವತ್ತಿನ ದಿವಸ ನಾವು ಸರ್ಕಾರಕ್ಕೆ ಸರಿಯಾಗಿ ನಮ್ಮ ಸಂಖ್ಯಾಬಲ ತೋರಿಸ್ಲಿಕ್ಕೆ ಬೇಕು. ನಮ್ಮ ಕರ್ನಾಟಕ ಅಲ್ಲದೆ ನಾನು ಪಾಂಡಿಚೇರಿ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ 5 ಸ್ಟೇಟ್ಗಳನ್ನು ಕೂಡ ನಾನು ಕರೆದಿದ್ದೀನಿ. ಇವನು ಮಹಾರಾಷ್ಟ್ರದವ್ರು ಕೂಡ ಬರ್ತಾಯಿದ್ದಾರೆ. ಕಮಾಂಡರ್ ಅಶೋಕ್ ರಾವತ್ ಮತ್ತು ಟೀಮ್ ಕೂಡ ಅವರು ಸೆಂಟ್ರಲ್ ಇದರಿಂದ ಬರ್ತಾಯಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೀವಿ. ಇದ್ರ ಬಗ್ಗೆ ನಿಮ್ಮೆಲ್ಲ ಮೀಟಿಂಗಲ್ಲಿ ನೀವು ಮಾತಾಡಿದ್ದೀರಾ. ಹಾಗೂ ನಾವು ಹೇಳ್ತಕ್ಕಂಥ ಕಾರ್ಯಕ್ರಮಗಳನ್ನು ತುಂಬ ಸರಿಯಾಗಿ ಮಾಡ್ತಾಯಿದ್ದೀರಾ. EPF ಹೋಗಿ ಮೆಮೊರಂಡಮ್ ಕೊಡೋದಾಯಿತು, ಪ್ರೊಸೆಷನ್ ಮೇಲೆ ಹೋಗೋದಾಯಿತು, DC ಹೋಗಿ ಕೊಡೋದಾಯಿತು. ಎಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ನೀವು ಹೀಗೆ ಮಾಡ್ತಾಯಿರ್ರಿ. ಅವ್ರ ಮೇಲೆ ನಾವು ಪ್ರೆಷರು ತರ್ತಾ ಇರೋಣ. ನಾನು ನಿಮಗೆ ಹೇಳಿದ ಪ್ರಕಾರ ಸಂತೋಷದಿಂದ ತನು ಮನ ಅಂತೂ ನಿಮ್ದು ಇರ್ತಾಯಿದೆ. ಧನದ ಕೂಡ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಬರ್ತಾಯಿದ್ದಾರೆ. ಅವ್ರಿಗೆ ಒಂದು ಅನ್ನ ಸಂತರ್ಪಣೆ ಮಾಡೋಣಪ್ಪ. ಯಾವಾಗಲೂ ದಾನದಲ್ಲಿ ಅನ್ನದಾನ ಶ್ರೇಷ್ಠ. ಎಷ್ಟಾಗುತ್ತೆ ಅಷ್ಟು ನೀವು ಕಾಂಟ್ರಿಬ್ಯೂಟ್ ಮಾಡಿರಿ. ನಿಮ್ಮಲ್ಲಿ ಕಾಂಟ್ರಿಬ್ಯೂಟ್ ಆದಂಥ ದುಡ್ಡಿಂದ ನಾವೆಲ್ಲರಿಗೂ ಏನೋ ಒಂದು ಮೊಸರು ಅನ್ನನೋ ಪಲಾವ್ ಅನ್ನನೋ ಏನರ ಒಂದು ಕೊಟ್ಟು 11ನೇ ತಾರೀಕು ನಿಮಗೆ ಕೊಡಬೇಕಂತ ನಮ್ಮ ಕಮಿಟಿ ಡಿಸೈಡ್ ಮಾಡಿದೆ. ಆಗಲೇ ಕೊಡ್ತಾ ಇದ್ದಾರೆ, ನೀವು ಕೂಡ ಕೊಡ್ತಾರೆ ಅಂತ ನನಗೆ ತುಂಬ ಭರವಸೆವಿದೆ. ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಲಿಕ್ಕೆ ಬೇಕು. ಆಗಲೇ ಸರ್ಕಾರಕ್ಕೆ ನಾವು ನೋಟಿಸ್ ಕಳಿಸಿಬಿಟ್ಟಿದ್ದೀವಿ. ಹಾಗೂ ಇನ್ನೊಂದು ವಿಷಯ ನಾವೇನು ಹೇಳಬೇಕಂದ್ರೆ, ನಾವು ಡಿಮ್ಯಾಂಡ್ ಕೂಡ ಮಾಡಿದ್ದೀವಿ ಸರ್ಕಾರಕ್ಕೆ. ಏನಂತ? 11 ಅಥವಾ 12ನೇ ತಾರೀಕು ನೀವು ಬಂದು ನಮ್ಮ ಜನರಿಗೆ ಅನುಮೋದಿಸಿ ನೀವೇನು ಮಾಡ್ತಾ ಇದ್ದೀರಾ ಹೇಳಲಿಕ್ಕೆ ಬೇಕು. ಇದಕ್ಕೋಸ್ಕರ ನಮ್ಮ ಶಕ್ತಿ ಬಲ ನಾವು ತೋರ್ಲಿಕ್ಕೆ ಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರಬೇಕು. 11ನೇ ತಾರೀಕು ಬರಬೇಕು. ಯಾರಿಗೆ ಇರಲಿಕ್ಕೆ ಅನಾನುಕೂಲ ಇದೆ ಅವತ್ತೇ ಹೋಗ್ಬೋದು. ಯಾರಿಗೆ ಅನುಕೂಲವಿದೆ ಅವರು 12ನೇ ತಾರೀಕು ಕೂಡ ಇದ್ದು ನಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಪ್ರತಿಯೊಬ್ಬರೂ ನಿಮ್ಮ ಡಿಸ್ಟಿಕ್ನ ಬ್ಯಾನರ್ಗಳನ್ನು ತೊಗೊಂಬರ್ರಿ. ಫ್ರೀಡಮ್ ಪಾರ್ಕಲ್ಲಿ ಕರೆಕ್ಟಾಗಿ 10:30 ಬರ್ರಿ. ನಾವು 11 ಗಂಟೆಗೆ ನಮ್ಮ ಮೀಟಿಂಗ್ ಪ್ರಾರಂಭಿಸೋಣ. ಇಲ್ಲದ ವಿಷಯಗಳನ್ನು ಅಲ್ಲಿವ್ರಿಗೆ ಏನೇನು ಡೆವಲಪ್ ಆಗಿದೆ ಕಮಾಂಡರ್ ಅಶೋಕ್ ರಾವತ್ ಕೂಡ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಬನ್ನಿ, ಎಲ್ಲರೂ ಸೇರಿ ಸರ್ಕಾರಕ್ಕೆ ನಮ್ಮ ಬಲವನ್ನು ತೋರಿಸೋಣ. ಹೆಂಗಿದ್ರೆ ನಾವು ಎಲ್ಲರೂ ಡೆಲ್ಲಿವರೆಗಂತೂ ಹೋಗೋಕ್ಕಾಗಲ್ಲ. ಎಲ್ಲರೂ ಬರ್ರಿ, ನಾವು ಬೆಂಗಳೂರಲ್ಲೇ ಪ್ರದರ್ಶನ ತೋರಿಸಿ ಡೆಲ್ಲಿವರೆಗೂ ನಮ್ಮ ಶಕ್ತಿ ತೋರ್ಸೋಕ್ಕೆ ಒಂದು ಚಾನ್ಸ್ ಸಿಕ್ಕದ. ಬಿಡಿ. ನಿಮ್ಮನ್ನೆಲ್ಲರನ್ನೂ ನಾನು 11ನೇ ತಾರೀಕೆ ನೋಡಲಿಕ್ಕೆ ಕಾಯ್ಕೊಂಡು ಕೂತೀನಿ. ಧನ್ಯವಾದಗಳು. ನಮಸ್ಕಾರ.